9 ವರ್ಷದಿಂದ ಪ್ರತಿ ತಿಂಗಳು ನಾನು ತಿರುಪತಿ ಬೆಟ್ಟ ಹತ್ಕೊಂಡು ದೇವರ ದರ್ಶನ ಮಾಡ್ತಾ ಇದ್ದೆ. 3 ವರ್ಷದಿಂದ ನನಗೆ ವೈಕುಂಠ ಏಕಾದಶಿ ಟೈಮಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಬೇಕು ಅಂತ ಆಸೆ ಆಯ್ತು ನನಗೆ. ಲಾಸ್ಟ್ ಇಯರ್ ಟ್ರೈ ಮಾಡಿದೆ, ಅದಕ್ಕೆ ಮುಂಚೆ ಮಾಡಿದೆ. ಈ ವರ್ಷ ಅಂತೂ 2 ಕಡೆ ಇಟ್ಕೊಂಡು ಲ್ಯಾಪ್ಟಾಪಲ್ಲಿ ಟ್ರೈ ಮಾಡಿದೆ, ನನಗೆ ಸಿಗಲಿಲ್ಲ. ಸೊ ಮೋಸ್ಟ್ಲಿ ದೇವರಿಗೆ ಏನು ಪ್ರಾಪ್ತಿ ಇತ್ತು ಅಂದರೆ, ನೀನು ಬರಬೇಡಪ್ಪ, ನಾನೇ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹಂಗಿತ್ತು ಅನ್ನೋ ಗೊತ್ತಿಲ್ಲ ಅವ್ರಿಗೆ. ಈಗ ನಾವೆಲ್ಲ ಮನೆಯವರೆಲ್ಲ ಸೇರಿ ಒಂದು ತಿರುಪತಿ ತಿಮ್ಮಪ್ಪನೇ ನಾವಿಲ್ಲಿ ಮಾಡಿದ್ವಿ. ನಾವಿಲ್ಲಿ 8 ಫೀಟ್ ಇದೆ ಇದು. ಇದೆಲ್ಲ ನಾವು ಆಚೆ ತಂದಿದ್ದು ಮಾಡಿದ್ದು ಏನೂ ಅಲ್ಲ. ಎಲ್ಲರೂ ಮನೇಲಿ ಒಂದು ಫ್ರೇಮ್ ಥರ ಮಾಡಿ, ಬರೀ ಮುಖವಾಡ ತೊಗೊಂಡು ಕೇಳಿ ಅದು ಹತ್ತಿ ಹಾಕಿ ಅಥವಾ ಸ್ಟಫಿಂಗ್ ಹಾಕಿ ಒಂದು ಬಟ್ಟೆ ಇದು ಮಾಡಿ, ಕೈಯೆಲ್ಲ ಹೊಲಿದು ಅದಕ್ಕೆಲ್ಲ ಪೇಂಟಿಂಗ್ ಮಾಡಿ, ಹಾರ ಎಲ್ಲ ಹಾಕಿ, ಇದೆಲ್ಲ ನಾವು ಮನೆಯವರೆಲ್ಲ ಸೇರಿ ಮಾಡಿದ್ದು. ಬಟ್ ಇವಾಗ ಬರ್ತಾ ಬರ್ತಾ ಎಲ್ಲನೂ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಸೊ ನಮ್ಮ ಹಬ್ಬಗಳು ಎಷ್ಟು ಒಳ್ಳೆಯದು ಮುಂಚಿನ ಕಾಲ ಎಷ್ಟೆಲ್ಲ ಬಂದಿದೆ ಅಂದರೆ, ಹಬ್ಬ ಅಂತ ಬಂದಾಗ ಎಲ್ಲ ಒಟ್ಟಿಗೆ ಸೇರ್ತೀವಿ. ಇದಕ್ಕೆ ನಾವು ಒಂದು 4 ದಿನ ಮುಂಚೆ ಎಲ್ಲರೂ ಸೇರಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೇರಿದ್ದು ನಾವೆಲ್ಲನೂ ಎಲ್ಲ ಒಟ್ಟಿಗೆ ಸೇರೋದನ್ನು ಇದಕ್ಕೆ ಅಲಂಕಾರ ಎಲ್ಲ ಮಾಡೋದಕ್ಕೆ ಹೆಂಗೆ ಮಾಡಬೇಕು, ಏನು ಯಾವ ಥರ ಅನ್ನೋದು ಎಲ್ಲ ಅದನ್ನು ನಾವು ಮಾಡಿದ್ದದನ್ನು ನೋಡಿ. ಕೊನೆಗೆ ಎಲ್ಲ ಸೇರಿ ಮಾಡಿದಾಗ ಇಷ್ಟು ಚೆನ್ನಾಗಿ ಭಗವಂತ ನಮಗೆಲ್ಲನೂ ಕೃಪೆ ಕೊಟ್ಟು ಈ ಥರ ತುಂಬ ಚೆನ್ನಾಗಿ ಬಂದಿದೆ. ಇದು ನಾವು ಮಾಡಿರೋದು ಎಲ್ಲರೂ ಸಂಜೆ ಸಾಯಂಕಾಲ ಎಲ್ಲರೂ 5 ಗಂಟೆ ಮೇಲೆ ಬರ್ಬೋದು. ತಿರುಪತಿಯಲ್ಲಿ 10 ಡೇಸ್ ಓಪನ್ ಇರುತ್ತೆ ವೈಕುಂಠ ದ್ವಾರ, 10th ಇಂದ 19th ತನಕ. ನಾವು ಕೂಡ ಅದೇ ರೀತಿಲಿ ಇಲ್ಲಿ 10th 19th ತನಕ 10 ಡೇಸ್ ಓಪನ್ ಇರುತ್ತೆ. ಸಂಜೆ ಸಾಯಂಕಾಲ ಒಂದು ಸತ್ಸಂಗ, ಪ್ರವಚನ ಏನೋ ಒಂದು ಇರುತ್ತೆ, ಮಂಗಳಾರತಿ ಇರುತ್ತೆ. ಯಾರು ಬೇಕಾದ್ರೂ ಎಲ್ಲರೂ ಆಸಕ್ತಿ ಇರೋರು ಇಲ್ಲಿಗೆ ಬರ್ಬೋದು, ಭಗವಂತನ ಕೃಪೆ ತೊಗೋಬೋದು ಎಲ್ಲರೂ. ಈ ಸಲ ನಾವು ಇದಲ್ಲದೆ ನಾವು ಇನ್ನೊಂದು ಮಾಡಿದ್ದೀವಿ. ನಾವು ಇದು ನಾವು ಇವತ್ತಿಂದ ಅಂದರೆ ವೈಕುಂಠ ಏಕಾದಶಿ 10th ಜಾನ್ವರಿಯಿಂದ 19th ಜಾನ್ವರಿ ತನಕ 10 ಡೇಸ್ ಓಪನ್ ಇರುತ್ತೆ. ಇದು ನಾವು ಮಾಡೋದು ನಮ್ಮ ಮನೆಯಲ್ಲೇ ಮಾಡಿದ್ದೀವಿ. ಉಷಾ ಅಪಾರ್ಟ್ಮೆಂಟು ನಂಬರ್ 028 ಅಂತ. ಇಲ್ಲಿ ನಮ್ಮ ಮನೆಯಲ್ಲೇ ಎಲ್ಲ ಮಾಡೋದು ನಾವು. ಎಲ್ಲರೂ ದಯವಿಟ್ಟು ಬನ್ನಿ, ಎಲ್ಲರೂ ದೇವ್ರದ್ದು ಸಹ ತಗೊಳ್ಳಿ. ಮತ್ತು ಎಲ್ಲ ಹೇಳಿ. ಇದು ತಿರುಪತಿಲಿ ವೈಕುಂಠ ದ್ವಾರ 10 ಡೇಸ್ ಓಪನ್ ಇರುತ್ತೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ 10th ಜಾನ್ವರಿಯಿಂದ 19th ಜಾನ್ವರಿ ತನಕ 10 ಡೇಸ್ ಓಪನ್ ಇರುತ್ತೆ. ಸಂಜೆ ಸಾಯಂಕಾಲ ಪ್ರವಚನ, ಸಂಕೀರ್ತನ ಎಲ್ಲ ಇರುತ್ತೆ. 5 ಗಂಟೆ ಮೇಲೆ ಯಾರು ಬೇಕಾದ್ರೂ ಖಂಡಿತ ಬರ್ಬೋದು. ಇದು ನಮ್ಮ ಮನೆಯಲ್ಲಿ ಬರೋದು ಅಂದರೆ ಜಯನಗರ್ 4th ಬ್ಲಾಕಲ್ಲಿ ಉಷಾ ಅಪಾರ್ಟ್ಮೆಂಟ್ 16th ಮೇನಲ್ಲಿ ನಮ್ಮ ಮನೆ ಇರೋದು. ನನ್ನ ಹೆಸರು ದೀಪಕ್ ಬೊಗ್ಗರಾವ್ ಅಂತ. ನಾವು ದೇವರಲ್ಲಿ ಹೋಗೋದು ಸಾಮಾನ್ಯವಾಗಿ ಕೊನೆಗೆ ಅಂತಾರೆ, ಹಾಗಲ್ಲ. ದೇವರು ಎಲ್ಲೆಲ್ಲೂ ಇದ್ದಾನೆ, ಯಾವಾಗಲೂ ಇದ್ದಾನೆ. ಅದರ ಪ್ರತೀಕವಾಗಿ ನಾವು ವರ್ಷಕ್ಕೊಂದು ಸಾರಿ ಆತ ಬರ್ತಾನೆ. ಒಳ್ಳೆಯ ಸಂಪರ್ಕ ಇರೋದರಿಂದ ನಾವು ಮನೆಯಲ್ಲಿ ಅಲಂಕಾರ ಮಾಡಿ ಆತ ಕರೆದಲ್ಲಿಗೆ ಬರ್ತಾನೆ. ನಾವು ಬೇಕಾದಲ್ಲಿ ನೋಡ್ಬೋದು, ಮುಕ್ತರಾಗ್ಬೋದು. ನನ್ನ ಶ್ರೀರಾಮಯ್ಯ ಶೆಟ್ಟಿ. ಪ್ರತಿ ತಿಂಗಳಲ್ಲೂ ಏಕಾದಶಿ ಬರುತ್ತೆ, 15 ದಿವಸಕ್ಕೊಂದು. ಅಂದರೆ ಎಲ್ಲ ಏಕಾದಶಿಗಿಂತ ಈ ವೈಕುಂಠ ಏಕಾದಶಿ ಜಾಸ್ತಿ ಪ್ರಶಸ್ತಿಯಾಗಿರೋದು. ಅದರಿಂದ ನಾವು ಎಲ್ಲ
ಮಾಡಿ ದೇವರನ್ನ ಇಟ್ಟು ಮನೆಯಲ್ಲೇ ಮಾಡಿ ಇಲ್ಲೇ ದೇವರನ್ನ ದರ್ಶನ ಮಾಡಿಕೊಂಡು ತೃಪ್ತಿಯಾಗಿ ಇರಬೇಕು ಅನ್ನೋ ಆಸೆಯಿಂದ ಮನೆಯಲ್ಲೇ ಮಾಡಿದ್ದೀವಿ ನಾವು. ಮನೆಯಲ್ಲಿ ಎಷ್ಟೋ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ಮಾಡಿರೋದ್ರಿಂದ ಎಲ್ರಿಗೂ ಸಂತೋಷ ಆಗುತ್ತೆ. ಯಾರು ಬೇಕಾದರೂ ಬಂದು 10 ದಿವಸ ಇಟ್ಟಿರ್ತೀವಿ. ಯಾರು ಬೇಕಾದ್ರೂ ಸಾಯಂಕಾಲ 5 ಗಂಟೆ ಮೇಲೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಆಶೀರ್ವಾದ ತಗೊಂಡು ಹೋಗ್ಬೋದು. ನನ್ನ ಹೆಸರು ವಿಜಯ ಶ್ರೀಕಂಠ ಅಂತ.